ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆನೆ ಮನೆ ನೀಟಾಗಿರಲು ಉಪಯೋಗವಾಗುವಂತಹ ಹ್ಯಾಪಿ ಹೋಮ್ ಮೇಕಿಂಗ್ ಹ್ಯಾಬಿಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಹ್ಯಾಬಿಟ್ಸಲ್ಲಿ ರಿಚ್ ಪ್ರೋಟೀನ್ ದೋಸಾ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಮಾರ್ನಿಂಗ್ ವ್ಲಾಗ್. ಹೋಮ್ ಮೇಕಿಂಗ್ನಲ್ಲಿ ಹ್ಯಾಪಿನೆಸ್ ಅನ್ನೋದು ಸಿಗೋದು ಎರಡು ವಿಚಾರದಲ್ಲಿ. ಒಂದು, ಮನೆ ಸ್ವಚ್ಛವಾಗಿದ್ದಾಗ, ಮತ್ತೊಂದು ಹೆಲ್ತಿಯಾಗಿ ರುಚಿಕರವಾಗಿ ಅಡುಗೆ ಮಾಡಿದಾಗ. ಸೊ ಈ ಕೆಲಸಗಳನ್ನ ಮಾಡುವಾಗ ನಮ್ಮನ್ನ ನಾವು ಮೋಟಿವೇಟ್ ಮಾಡಿಕೊಂಡು ಯಾವ ಥರ ಮನೆನ ಸ್ವಚ್ಛವಾಗಿ ಇಟ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನಮ್ಮ ಮನೆಯ ಎಂಟ್ರಿವೇಯಲ್ಲಿ ಸುಮಾರಷ್ಟು ಗ್ರೀನರೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಗಿಡಗಳನ್ನ ಇಟ್ಕೊಂಡ್ರೆ ಸಾಲದು, ಮೇಂಟೆನೆನ್ಸ್ ಕೂಡ ನೀಟಾಗಿ ಮಾಡಬೇಕಾಗತ್ತೆ. ಸೊ ಮನೆಯ ಸ್ವಚ್ಛತೆ ಅನ್ನೋದು ಎಂಟ್ರಿ ವೇಯಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಥರ ಗಿಡಗಳನ್ನ ಇಟ್ಕೊಂಡಿದ್ದೀರಾ ಅನ್ನೋದಾದರೆ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಸ್ಪ್ರೇ ಬಾಟಲು ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಪ್ರೆಷರ್ ಆಗಿ ವಾಟರು ಸ್ಪ್ರೇ ಆಗೋದ್ರಿಂದ ಗಿಡದ ಎಲೆ ಮೇಲಿರುವಂಥ ಧೂಳೆಲ್ಲ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಇನ್ನು ಈಗ ಏನು ತೋರಿಸ್ತೆ ಗಿಡದ ಎಲೆ ಮೇಲೆ ಆಗ್ತಾ ಇರೋವಂಥ ನೀರು, ಈ ಎಲೆ ಮೇಲೆ ತುಂಬ ಜಾಸ್ತಿ ಧೂಳು ಕೂತ್ಕೊಂಡಾಗ ಸ್ಪ್ರೇ ಮಾಡಿದ್ರೂ ಕೂಡ ಕೆಲವೊಂದು ಸತಿ ಹೋಗಲ್ಲ. ಒಂದು ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ವಾರಕ್ಕೊಮ್ಮೆ ಆ ಥರ ಮಾಡಿದ್ರೆ ಸಾಕಾಗುತ್ತೆ. ಅದರ್ವೈಸ್ ಧೂಳು ಜಾಸ್ತಿ ಬರಲ್ಲ ಅಂದರೆ ಪ್ರಾಬ್ಲಮ್ಮೇ ಇರಲ್ಲ. ಬಟ್ ಬೇಸಿಗೆ ಕಾಲದಲ್ಲಿ ಬೆಳಗಿನ ಜಾವ ಈ ಥರ ಗಿಡಗಳ ಮೇಲೆ ನೀರೆಲ್ಲನೂ ಹಾಕೋದ್ರಿಂದ ಗಿಡಗಳ ಗ್ರೋತ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲ, ಗಿಡಗಳಿಗೇನು ಪೆಸ್ಟ್ ಅಟ್ಯಾಕ್ ಆಗುತ್ತೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಎಲ್ಲ ಗಿಡಕ್ಕೂ ಇದೇ ಥರ ವಾಟರ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಗಿಡಗಳೆಲ್ಲ ಫ್ರೆಶ್ ಆಗಿರೋ ಕಾರಣ ಸೂರ್ಯನ ಕಿರಣಗಳು ಗಿಡಗಳ ಮೇಲೆ ಬಿದ್ದಾಗ ಎಷ್ಟೊಂದು ಪಳಪಳ ಅಂತ ಶೈನಿಯಾಗಿ ಹೊಳಿತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಗಿಡಗಳು ಗ್ರೀನರಿಯಿಂದ ಇದೆ, ಎಲೆಗಳೆಲ್ಲ ಶೈನಿ ಆಗಿದೆ ಅಂದರೆ ಗಿಡಗಳ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಅರ್ಥ. ಬಿಗಿನರ್ಸ್ ಆದ್ರೂ ಈಸಿಯಾಗಿ ಪ್ಲಾಂಟ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದಾದರೆ ಕೆಲವೊಂದು ಸೂಟಬಲ್ ಪ್ಲಾಂಟ್ಸ್ ಇರುತ್ತೆ. ಅದರ ಡೀಟೇಲ್ಸ್ ನಿಮಗೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಕಮಿಂಗ್ ವಿಡಿಯೋಸಲ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಎಂಟ್ರಿವೇ ಫ್ಲೋರಿಂಗ್. ಆಗಲೇ ಹೇಳ್ದಂಗೆ ಧೂಳೆಲ್ಲ ಜಾಸ್ತಿ ಬರೋ ಕಾರಣ ಫ್ಲೋರ್ ಮೇಲೆಲ್ಲ ಕೂಡ ಒಂದು ಲೇಯರ್ ಮಣ್ಣು ರೀತಿ ಕಾಣಿಸ್ತಿದೆ, ಅಬ್ಸರ್ವ್ ಮಾಡಿದ್ರಲ್ಲ. ಸೊ ಈಗ ಮಳೆ ಕೂಡ ಬಿದ್ದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರನೇ ಕಾಣಿಸ್ತಾ ಇದೆ. ಈ ಧೂಳಿಂದ ಹೊರಗಡೆಯಿಂದ ಒಳಗಡೆ ಎಂಟ್ರಿ ಆಗಿದ್ದ ಕೂಡಲೇ ಫ್ಲೋರ್ ಮ್ಯಾಟ್ಸ್ ಎಲ್ಲ ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ಸೊ ಎಂಟ್ರಿವೇಲಿರುವಂಥ ಪ್ಲಾಂಟ್ಸ್ಗೆಲ್ಲ ವಾಟ್ರಿಂಗ್ ಮಾಡಿ ಸ್ನಾನ ಮಾಡಿಸಿ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ರಂಗೋಲಿನ ಹಾಕ್ತಾ ಇದ್ದೀನಿ. ರಂಗೋಲಿ ಅನ್ನೋದು ನಮ್ಮ ಹಿರಿಯರ ಕಾಲದಿಂದಲೂ ಬಂದಿರುವಂಥ ನಮ್ಮ ಇಂಡಿಯನ್ ಕಲ್ಚರ್ ಅಂತಲೇ ಹೇಳ್ಬೋದು. ನಮ್ಮ ಸಂಪ್ರದಾಯದ ಪ್ರಕಾರ ರಂಗೋಲಿ ಹಾಕೋದ್ರಿಂದ ನಮ್ಮ ವುಮೆನ್ ಬಾಡಿಗೆ ತುಂಬ ರೀತಿಯ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಒಂದು ಕಾನ್ಸಂಟ್ರೇಷನ್ ಇರ್ಬೋದು, ಬಾಡಿ ಬೆಂಡಿಂಗ್ ಪೊಸಿಷನಲ್ಲಿ ಮಾಡೋದ್ರಿಂದ ಬೋನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈ ಥರ ಔಟ್ಸೈಡ್ ಕೂಡ ಒಂದು ಫ್ಲೋರ್ ಮ್ಯಾಟ್ನ ಹಾಕೋದ್ರಿಂದ ಧೂಳೆಲ್ಲ ಅದೇ ಫ್ಲೋರ್ ಮ್ಯಾಟ್ಗೆ ನೀಟಾಗಿ ಒರೆಸಿ ಆಮೇಲೆ ಒಳಗಡೆ ಕಾಲಿಡ್ತೀವಿ. ಇದರಿಂದ ಒಳಗಡೆ ಇರುವಂಥ ಫ್ಲೋರ್ ಮ್ಯಾಟ್ ತುಂಬ ಜಾಸ್ತಿ ಗಲೀಜಾಗ್ದಿರ ಇರುತ್ತೆ. ಮನೆ ಒಳಗಡೆ ಎಂಟ್ರಿ ಆಗಿದ ಕೂಡಲೇ ಕಾಣುವಂಥದ್ದು ಲಿವಿಂಗ್ ಏರಿಯಾ. ಆದಷ್ಟು ವಿಸಿಬಲ್ ಏರಿಯಾಸ್ನ ಪಾಯಿಂಟ್ ಔಟ್ ಮಾಡಿ ನಾವು ಮೇಕ್ ಓವರ್ ಮಾಡಿದಾಗ ಅಥವಾ ಕ್ಲೀನ್ ಮಾಡಿದಾಗ ಮನೆ ನೋಡೋಕ್ಕೆ ಸ್ವಚ್ಛವಾಗಿ ಕಾಣಿಸುತ್ತೆ. ಫಸ್ಟು ನಮ್ಮ ಲಿವಿಂಗ್ ಏರಿಯಾ ಎಂಟ್ರಿಯಲ್ಲಿರುವಂಥದ್ದೇ ಟಿವಿ ಯೂನಿಟ್ಟು. ಟಿವಿ ಯೂನಿಟ್ನ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸೊ ಇದು ವುಡನ್ ಪಾಲಿಶ್ ಆಗಿರೋದ್ರಿಂದ ಡಸ್ಟನ್ನ ಬೇಗ ಅಕ್ಯುಮುಲೇಟ್ ಮಾಡ್ಕೊಳ್ಳುತ್ತೆ. ಕಂಪೇರ್ ಟು ಅದರ್ ಸೀಸನ್, ಈ ಸೀಸನ್ನಲ್ಲಿ ಎವ್ರಿ ಡೇ ಒಂದ್ಸತಿ ವೈಪ್ ಮಾಡಲೇಬೇಕಾಗತ್ತೆ. ನಮ್ಮ ಪ್ಲಾಂಟ್ಸಲ್ಲಿ ಬಿಡೋವಂಥ ದಾಸವಾಳದ ಹೂಗಳನ್ನ ಪೂಜೆಗೆ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಡೈರೆಕ್ಟಾಗಿ ಮಣ್ಣಿಗೆ ಹಾಕ್ದಿರಾ ಈ ಥರ ಒಣಗಿಸಿ ಇಟ್ಕೊಳ್ತೀನಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ಮಾರ್ಕೆಟಲ್ಲಿ ದಾಸವಾಳದ ಹೂವಿನ ಪೌಡರ್ ತೊಗೊಳ್ಬೇಕು ಅಂದರೆ ಪರ್ ಕೆಜಿಗೆ 1000 ರೂಪೀಸ್ ಪೇ ಮಾಡಬೇಕಾಗತ್ತೆ. ಸೊ ನಿಮ್ಮ ಮನೇಲೂ ದಾಸವಾಳದ ಹೂಗಳಿದೆಯಾ? ಹಾಗಾದರೆ ಅವುಗಳನ್ನ ಬಿಸಾಡ್ದಿರಾ ಇಲ್ಲ ಅಲ್ಲೇ ಗಿಡದಲ್ಲೇ ಬಿಟ್ಬಿಡ್ದಿರಾ ಈ ಥರ ನೆರಳಲ್ಲಾದರೂ ಒಣಗಿಸಿ ಇಟ್ಕೊಳ್ಳಿ. ಇದು ತುಂಬ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಲಿವಿಂಗ್ ಏರಿಯಾದಲ್ಲಿ ಕಾಣುವಂಥ ವಿಸಿಬಲ್ ಏರಿಯಾಸ್ನ ಪಾಯಿಂಟ್ ಔಟ್ ಮಾಡಿಕೊಂಡು ಈ ಥರ ಒನ್ಸ್ ವೈಪ್ ಮಾಡಿಕೊಂಡ್ರೆ ನೋಡೋಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಫ್ಲೋರ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಡಸ್ಟ್ ಏನಾದರೂ ಇದ್ರೂ ಕೂಡ ಫ್ಲೋರ್ ಮೇಲೆ ಬೀಳೋ ಕಾರಣ ಆಮೇಲೆ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಬೋದು. ಮನೆಯ ಎಂಟ್ರಿವೇ, ಲಿವಿಂಗ್ ರೂಮ್ ಇವೆಲ್ಲ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಮನೆ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಯಾವ ಥರ ಅಟ್ಮಾಸ್ಫಿಯರ್ ಇದೆ ಅನ್ನೋದು, ಮನೆ ಎಷ್ಟು ನೀಟಾಗಿ ಪಾಸಿಟಿವ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು.
ನಮ್ಮ ಮೈಂಡ್ ನಮ್ಮ ಬಾಡಿ ಆಕ್ಟಿವ್ ಆಗಿ ವರ್ಕ್ ಆಗಬೇಕು ಅಂದರೆ ಹೆಲ್ತಿಯಾಗಿರುವಂಥ ಫುಡ್ನ ಇಂಟೆಕ್ ತೊಗೊಳ್ಬೇಕಾಗುತ್ತೆ. ಹೆಲ್ತಿ ವರ್ಷನಲ್ಲಿ ಪ್ರೋಟೀನ್ ರಿಚ್ ದೋಸೆ ಯಾವ ಥರ ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಇಂದಿನ ದಿನ ರಾತ್ರಿಯಲ್ಲಿ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಸ್ವಲ್ಪ ಮೊಳಕೆ ಮಾಡೋಣ ಅನ್ನೋದ್ರಿಂದ ಜಾಸ್ತಿನೇ ನೆನೆಸಿಟ್ಟಿದ್ದೀನಿ. ಇನ್ನು ದೋಸೆ ಬ್ಯಾಟರ್ ಸ್ವಲ್ಪನೇ ಇದೆ. ಮನೆಯಲ್ಲೂ ಅಕ್ಕಿಯಿಂದ ಮಾತ್ರನೇ ವೈಟ್ ದೋಸೆ ಎಲ್ಲ ಮಾಡ್ತಿದ್ದೀರಾ ಅನ್ನೋದಾದರೆ ಡೆಫಿನೆಟ್ಲಿ ಈ ಟ್ರಿಕ್ನ ಫಾಲೋ ಮಾಡಿ. ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಫೈಬರ್ ಕೂಡ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ, ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಫಾಸ್ಟಿಂಗ್ನ ಬ್ರೇಕ್ ಮಾಡುವಾಗ ಆದಷ್ಟು ಪ್ರೋಟೀನ್ ಇರುವಂಥ ಫುಡ್ನ ತೊಗೊಳ್ಬೇಕಾಗತ್ತೆ. ಅಂದರೆ ನಾವು ಈವ್ನಿಂಗ್ ಊಟ ಮಾಡಿರ್ತೀವಿ, ರಾತ್ರಿಯಲ್ಲಿ ಊಟ ಮಾಡಿರ್ತೀವಿ, ಇನ್ನು ರಾತ್ರಿ ಎಲ್ಲ ಫಾಸ್ಟಿಂಗ್ ಇರ್ತೀವಿ ಅಂತ ಅರ್ಥ. ಬೆಳಗಿನ ಜಾವ ಆ ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡುವಾಗ ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥ ಆಹಾರನ ತೊಗೊಳ್ಬೇಕಾಗತ್ತೆ. ಇದರಿಂದ ಇನ್ಸುಲಿನ್ಸ್ ರೈಸ್ ಆಗದಿರ ಇರುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ, ಸ್ವಲ್ಪ ಹೆಸರು ಕಾಳನ್ನ ತೊಗೊಂಡು ಅದರಲ್ಲಿ ಜೀರಿಗೆ, ಹಸಿಮೆಣಸು, ಶುಂಠಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಆ ಪೇಸ್ಟನ್ನ ದೋಸೆ ಬ್ಯಾಟರಲ್ಲಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಂದರೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಕೂಡ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ನೀವು ಆಂಧ್ರ ಬ್ರೇಕ್ಫಾಸ್ಟ್ ಪೆಸರೆಟ್ಟು ಎಲ್ಲ ತಿಂದಿದ್ರೆ ಒಂದು ಐಡಿಯಾ ಇದ್ದೇ ಇರುತ್ತೆ. ಬಟ್ ಇದು ಈಸಿ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಪಾಟ್ಲಾಕ್ಗೋಸ್ಕರ ಪಾಪ್ಕಾರ್ನ್ನ ಮಾಡ್ತಾ ಇದ್ದೀನಿ. ಗೊಂಬೆ ಸ್ಕೂಲಲ್ಲಿ ಇವತ್ತು ಪಾಟ್ಲಾಕ್ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿರೋಂಥ ಫುಡ್ನ ತೊಗೊಂಡು ಬರಬೇಕಾಗತ್ತೆ. ನಾನಿಲ್ಲಿ ಚಾಕ್ಲೇಟ್ ಪಾಪ್ಕಾರ್ನ್ನ ಮಾಡ್ತಾ ಇದ್ದೀನಿ. ಕ್ಯಾರಮಲ್ ಪಾಪ್ಕಾರ್ನ್ ಥರ ಕೂಡ ಅಂದ್ಕೊಳ್ಬೋದು. ಫಸ್ಟಿಗೆ ನಾನು ಜೋಳನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅಂಟಿಲ್ ಆ ಜೋಳ ಚೆನ್ನಾಗಿ ಊದ್ಕೋಬೇಕು. ಈ ಥರ ಪಾಪಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಎಲ್ಲನೂ ಪಾಪ್ ಆಗುತ್ತೆ. ಬೆಳಗಿನ ಜಾವ ಆಗಿರೋ ಕಾರಣ ಮಗಳಿಗೊಂದು ಕಡೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಅವಳಿಗೆ ಬೇಕಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ದೋಸೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ ಹೆಸರು ಕಾಳನ್ನ ಯೂಸ್ ಮಾಡಿದ್ದೀನಲ್ಲ, ಈ ಒಂದು ಪ್ಲೇಸಲ್ಲಿ ನೀವು ಕಡಲೆಕಾಳು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಇನ್ನು ಮಾತಾಡ್ತಾನೆ ಪಾಪ್ಕಾರ್ನ್ ಕೂಡ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಕ್ಯಾರಮಲ್ ಅಥವಾ ಚಾಕ್ಲೇಟ್ ಸಿರಪ್ ಥರ ರೆಡಿ ಮಾಡ್ಕೊಳ್ಳೋಣ. ಈ ಸಿರಪ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಬೆಲ್ಲದ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ಇದನ್ನು ಕ್ಯಾರಮಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ವಾಟರ್ನ ಚುಮ್ಕಿಸಿ ಆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಬೆಲ್ಲ ಅಥವಾ ಸಕ್ಕರೆ ಕರಗಿದೆ ಅಂದಾಗ ಇದರಲ್ಲಿ ಕೋಕೋ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಚಾಕ್ಲೇಟ್ ಇದ್ದರೆ ಡೈರೆಕ್ಟಾಗಿ ಚಾಕ್ಲೇಟ್ ಕೂಡ ಹಾಕ್ಬೋದು. ಆಗ ನೀವು ಜಾಸ್ತಿ ಶುಗರ್ ಹಾಕೋ ಅವಶ್ಯಕತೆ ಬರಲ್ಲ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕಿದ್ದೀನಿ. 1 ಕ್ಯೂಬ್ ಅಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮೆಲ್ಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾಪ್ಕಾರ್ನ್ನ ಈ ಸಿರಪ್ಪಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಸಿರಪ್ ಪಾಪ್ಕಾರ್ನ್ಗೆಲ್ಲ ಕೂಡ ನೀಟಾಗಿ ಅಂಟಬೇಕು. ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಒನ್ಸ್ ಎಲ್ಲದಕ್ಕೂ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಿ. ಆಗ ಮಾತ್ರನೇ ಕ್ರಿಸ್ಪಿನೆಸ್ ಅನ್ನೋದು ಆ್ಯಡ್ ಆಗೋದು. ನಿಮ್ಮನೆಯಲ್ಲೂ ಈ ಥರ ಪಾಪ್ಕಾರ್ನ್ ಮಾಡ್ತೀರಾ? ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇನ್ನು ದೋಸೆ ವಿಚಾರಕ್ಕೆ ಬರೋದಾದರೆ ನಾರ್ಮಲ್ ಆಗಿ ನಾವು ದೋಸೆ ಯಾವ ಥರ ಹಾಕ್ತೀವೋ ಅದೇ ಥರನೇ ಹಾಕುವಂಥದ್ದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಉಪ್ಮಾ ಇದ್ರೂ ಕೂಡ ಸರ್ವ್ ಮಾಡ್ಕೊಳ್ಬೋದು. ಅಂದರೆ ನಾವು ಆಲೂಗಡ್ಡೆ ಪಲ್ಯನ ಯಾವ ಥರ ಮಿಡಲಲ್ಲಿ ಇಡ್ತೀವೋ ಅದೇ ಥರ ಉಪ್ಮಾನ ಕೂಡ ಸ್ವಲ್ಪ ನೀರಾಗಿ ಮಾಡಿ ಕೂಡ ಸರ್ವ್ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಶುಂಠಿ ಹಾಕಿರೋದ್ರಿಂದ ಗಟ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಹೆಸರು ಕಾಳಲ್ಲಿ ಪ್ರೋಟೀನ್ ಕೂಡ ಇರುತ್ತೆ, ಫೈಬರ್ ಕೂಡ ಇರುತ್ತೆ. ಅಂದರೆ ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಫೈಬರ್ ಕೂಡ ಇರುತ್ತೆ. ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅಡುಗೆ ಮನೆ ಕೆಲಸಗಳನ್ನ ಇಂಟ್ರೆಸ್ಟಿಂಗಿಂದ ಮಾಡಬೇಕು ಅನ್ನೋದಾದರೆ ಆದಷ್ಟು ಕಿಚನ್ನ ಆಗಾಗ ಮೇಕ್ ಓವರ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ನೀವು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಫಸ್ಟ್ ನಮ್ಮ ಕಿಚನ್ ಯಾವ ಥರ ಇತ್ತು, ಅದಾದಮೇಲೆ 1 by 1 ನಾನು ಯಾವ ಥರ ಹ್ಯಾಡ್ ಮಾಡ್ಕೊಳ್ತಾ ಹೋದೆ ಅಂತ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಇರುತ್ತೆ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರು ಹಳೆ ವೀಡಿಯೋಸ್ನ ಒಂದ್ಸರಿ ಚೆಕ್ ಮಾಡಿದ್ರೆ ನಮ್ಮ ಕಿಚನ್ ಅವಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಚೇಂಜ್ ಆಗಿದೆ ಅನ್ನೋದು ನಿಮಗೆ ನೀಟಾಗಿ ಒಂದು ಕ್ಲಿಯರ್ ಕಟ್ ಆಗಿರುವಂಥ ಐಡಿಯಾ ಬರುತ್ತೆ. ಕಿಚನ್ ಎಷ್ಟೇ ಚಿಕ್ಕದಾದರೂ ದೊಡ್ಡದಾದರೂ ನಾವು ಅದನ್ನು ಯಾವ ಥರ ಮೇಕವರ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇರೆಗೆ ಅದರ ಬ್ಯೂಟಿನೆಸ್ ಅನ್ನೋದು ಆ್ಯಡ್ ಆಗುತ್ತೆ. ರೀಸೆಂಟಾಗಿ ನಾನು ಕಿಚನ್ ಕೌಂಟರ್ ಟಾಪ್ನ ಮೇಕ್ ಓವರ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ಸುಮಾರು ಜನ ಒಳ್ಳೆ ಇಂಟ್ರೆಸ್ಟ್ ತೋರಿಸಿದ್ದೀರಾ. ಅದರ ಲಿಂಕ್ ಬೇಕಂದರೆ ಮೇಲೆ ಕಾಣಿಸ್ತಾ ಇರೋವಂಥ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಒನ್ಸ್ ನಮಗಿಷ್ಟ ಆಗೋ ಥರ ಮೇಕ್ ಓವರ್ ಮಾಡ್ಕೊಂಡ್ವಿ ಅಂದರೆ ಅಡುಗೆ ಮಾಡುವಾಗ ಕಿಚನ್ ಈ ಥರ ಮೆಸ್ಸಿ ಆದರೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಆ ಮೋಟಿವೇಶನ್ ಅನ್ನೋದು ನಮ್ಮ ಕಿಚನ್ ಮೇಕ್ ಓವರಿಂದ ಡೆಫಿನೆಟ್ಲಿ ಸಿಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಅಡುಗೆ ಎಲ್ಲ ಆದಮೇಲೆ ಈ ಥರ ಇದೆ ಕಿಚನ್ನು.
ಇನ್ನು ಪ್ಲಾಂಟ್ಸ್ನ ಇಲ್ಲಿ ಯಾಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದಾದರೆ ಇದರಲ್ಲಿ ನೀರು ಅನ್ನೋದು ಸ್ವಲ್ಪ ಖಾಲಿ ಆಗಿದೆ, ಇದಕ್ಕೆ ನೀರನ್ನ ತುಂಬಿಸಿ ಇಟ್ಕೊಳ್ಬೇಕಾಗತ್ತೆ. ಮರಿತೀನಿ ಅನ್ನೋ ಕಾರಣ ಈ ಥರ ಡೈರೆಕ್ಟಾಗಿ ಕೌಂಟರ್ ಮೇಲೇ ಇಟ್ಕೊಂಡಿದ್ದೀನಿ. ಒಂದು ಕಡೆ ಕಾರ್ನರಿಂದ ಎಲ್ಲಾನು ಸಟೌಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನೇನು ಐಟಮ್ಸ್ ಎಲ್ಲ ಇದೆ, ಲೆಫ್ಟ್ ಓವರ್ಸ್ ಎಲ್ಲ ಅದನ್ನು ನಾನು ಸರ್ವಿಂಗ್ ಬೌಲ್ಸ್ಗೆ ಹಾಕ್ಕೊಂಡು ಉಳಿದಿರೋಂಥ ಐಟಮ್ಸ್ನೆಲ್ಲ ಅದರ ಜಾಗದಲ್ಲಿ ಜೋಡಿಸ್ಕೊಂಡು, ಇನ್ನಾಗಲೇ ಪಾಪ್ಕಾರ್ನ್ ಎಲ್ಲ ಮಾಡಿದ್ವಲ್ಲ, ಸಾಲ್ಟ್ ಪಾಪ್ಕಾರ್ನ್ ಬೇರೆ, ಕ್ಯಾರಮಲೈಸ್ ಪಾಪ್ಕಾರ್ನ್ ಬೇರೆ, ಅದನ್ನೆಲ್ಲ ಕೂಡ ಈ ಥರ ಸಪ್ರೇಟಾಗಿ ಕಂಟೈನರ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಕಿಚನ್ನ ಒನ್ಸ್ ನೀಟಾಗಿ ಆರ್ಗನೈಸ್ ಅಥವಾ ಮೇಕ್ ಓವರ್ ಮಾಡ್ಕೊಂಡ್ವಿ ಅನ್ನೋದಾದರೆ ಎಷ್ಟೇ ಮೆಸ್ಸಿ ಆಗಿರುವಂಥ ಕಿಚನ್ ಆದರೂ ಕೂಡ ಎತ್ತಿಡೋ ಅಂಥದ್ದು ಈಸಿ ಆಗುತ್ತೆ. ಯಾವ ಜಾಗದಲ್ಲಿ ಯಾವ ವಸ್ತು ಇಡಬೇಕು ಅಂತ ಆಲ್ರೆಡಿ ಫಿಕ್ಸ್ಡ್ ಆಗಿರೋ ಕಾರಣ ಇಮ್ಮಿಡಿಯೇಟಾಗಿ ತೆಗೆದು ಅದರ ಜಾಗದಲ್ಲಿ ಜೋಡಿಸ್ತಾ ಹೋಗ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತಿ ಫುಡ್ ಕಡೆ ಜಾಸ್ತಿ ಗಮನ ಇರೋದ್ರಿಂದ ಎವ್ರಿಡೇ ಒಂದು ಮೊಳಕೆ ಕಾಳನ್ನ ಇಂಟೇಕ್ ತೊಗೊಳ್ತಾ ಇರ್ತೀವಿ. ಮೊಳಕೆ ಕಾಳನ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ನೆನೆಸಿಟ್ಟಿರುವಂಥ ಹೆಸರು ಕಾಳನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಈಗ ಹುರುಳಿ ಕಾಳು ಮತ್ತು ಕಡಲೆ ಕಾಳನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ಯಾವಾಗಲೂ ತಿನ್ನೋಂಥ ಆಹಾರನೇ ಹೆಲ್ತಿ ವರ್ಷನಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದನ್ನ ಈಗಾಗಲೇ ರೀಸೆಂಟಾಗಿ 2 ವೀಕ್ಸ್ ಬ್ಯಾಕ್ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ನೀವೇನಾದರೂ ತುಂಬ ದಿನಗಳಿಂದ ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ತಿ ವರ್ಷನಲ್ಲಿ ಅಡುಗೆ ಮಾಡಬೇಕು, ಅದನ್ನು ಯಾವ ಥರ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋದಾದರೆ ಆ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಒಂದ್ಸತಿ ಒಂದು 4-5 ವಿಡಿಯೋ ಬ್ಯಾಕ್ ಹೋದರೆ ಡೀಟೈಲ್ ಆಗಿರುವಂಥ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ. ನಿನ್ನೆ ಸಂಜೆ ಕೆಲವೊಂದು ಗ್ರಾಸರೀಸ್ ಎಲ್ಲ ತರಿಸ್ಕೊಂಡಿದ್ದೆ, ಅದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಕೆಲವೊಂದು ತರಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಕಂಟೈನರ್ ಒನ್ಸ್ ಖಾಲಿ ಆಗಿದೆ ಅಂದಾಗ ಅದನ್ನು ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ಈ ಥರ ಗ್ರಾಸರೀಸ್ ತಂದಿದ್ದ ಕೂಡಲೇ ಇಮಿಡಿಯೇಟಾಗಿ ರೀಫಿಲ್ ಮಾಡ್ಕೊಳ್ಬೋದು. ಬೆಳಗ್ಗೆ ತಿನ್ನೋವಂಥ ತಿಂಡಿನ ಪ್ರೋಟೀನ್ ರಿಚ್ ತೊಗೊಳ್ಬೇಕು ಅಂತ ಹೇಳಿದೆ ಅಲ್ವಾ. ಕೆಲವೊಂದ್ಸತಿ ಪ್ಲಾನಿಂಗ್ ಎಲ್ಲ ಮಾಡಿಲ್ಲ ಅಂದಾಗ ಈ ಥರ ಎಲ್ಲ ರೀತಿಯ ಸೀಡ್ಸ್ ಆ್ಯಂಡ್ ನಟ್ಸ್ನ ಮಿಲ್ಕಲ್ಲಿ ನೆನೆಸಿಟ್ಬಿಟ್ಟು ಮಿಲ್ಕ್ ಶೇಕ್ ಥರ ಕೂಡ ಮಾಡ್ಕೊಳ್ಬೋದು. ಕಿಚನ್ ಯಾವಾಗಲೂ ನೀಟಾಗಿ ಕಾಣಿಸ್ಬೇಕು ಅಂದರೆ ಪ್ರತಿಯೊಂದು ಮೀಲ್ ಕುಕ್ ಮಾಡಿದ್ಮೇಲೆ ಲೆಫ್ಟ್ ಓವರ್ಸ್ನೆಲ್ಲ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಕಿಚನ್ ಕೌಂಟರ್ನ ಒಂದ್ಸತಿ ನೀಟಾಗಿ ವೈಪ್ ಮಾಡಿರಿ. ಯೂಶ್ವಲಿ ಈ ಸ್ಟೀಲ್ ಚಾಪಿಂಗ್ ಬೋರ್ಡ್ ಯಾವಾಗಲೂ ಕೌಂಟರ್ಗೆ ಫಿಕ್ಸ್ ಮಾಡಿರ್ತೀನಿ. ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದ್ರಿಂದ ಅದನ್ನು ಒಂದು ಕಾರ್ನರ್ಗೆ ಇಟ್ಕೊಳ್ತಾ ಇದ್ದೀನಿ. ಬೇಕು ಅಂದಾಗ ಕೌಂಟರ್ಗೆ ಫಿಕ್ಸ್ ಮಾಡ್ಕೊಳ್ಬೋದು, ಬೇಡ ಅಂದಾಗ ಸೈಡ್ ಕೂಡ ಇಟ್ಕೊಳ್ಬೋದು. ಎಲ್ಲದನ್ನ ಒಂದ್ಸತಿ ವೈಪ್ ಮಾಡಿಕೊಂಡು ಇನ್ನು ನಾನೇನು ಮೇಕ್ ಓವರ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಚೇಂಜಸ್ನ ಮಾಡ್ತಾ ಇದ್ದೀನಿ. ಈ ಮೇಕ್ ಓವರ್ ಮಾಡಿ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಏನೋ ಆಯಿತು. ಇನ್ನು ನೆಕ್ಸ್ಟ್ ಹಬ್ಬ ಆಗಿರೋ ಕಾರಣ ಇಲ್ಲೆಲ್ಲ ಸ್ವಲ್ಪ ಫ್ರೀ ಸ್ಪೇಸ್ ಇರಲಿ ಅನ್ನೋದ್ರಿಂದ ಎಲ್ಲದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ತೆಗೆದಿರೋಂಥ ರ್ಯಾಕ್ನ ನಾನು ಯಾವ ಪ್ಲೇಸಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನ ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ರ್ಯಾಕ್ನ ಯಾವ ಪ್ಲೇಸಲ್ಲಿ ಇಟ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನನ್ನ ಒಂದು ಥಾಟ್ಸ್ ಎಷ್ಟು ಜನಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಫೈನಲಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ. ಮೇಯ್ನ್ 3 ಏರಿಯಾಸ್ನ ಕ್ಲೀನ್ ಮಾಡಿದ್ದಾಯಿತು. ಅಂದರೆ ಎಂಟ್ರಿವೇ, ಲಿವಿಂಗ್ ರೂಮ್, ಕಿಚನ್ನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಕಮಿಂಗ್ ಟು ಲಾಂಡ್ರಿ. ಒಗಿಬೇಕಾಗಿರುವಂಥ ಬಟ್ಟೆಗಳು, ಒಗೆದಿರುವಂಥ ಬಟ್ಟೆಗಳನ್ನ ಅದರ ಜಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳು. ಕೆಲವೊಂದು ಮಿಷಿನಲ್ಲಿ ವಾಶ್ ಮಾಡ್ತೀನಿ, ಕೆಲವೊಂದಲ್ಲಿ ಈ ಥರ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ಮಕ್ಕಳ ಬಟ್ಟೆಗಳನ್ನ ಆದಷ್ಟು ಹ್ಯಾಂಡ್ ವಾಶ್ ಮಾಡೋದ್ರೇ ಬೆಟರು. ಸ್ಪೆಷಲಿ ಈ ಸೀಸನಲ್ಲಿ ತುಂಬ ಸ್ವೆಟ್ಟಿಂಗ್ ಆಗ್ತಿರ್ತಾರೆ, ಸ್ಕಿನ್ ರ್ಯಾಷಸ್ ಎಲ್ಲ ಬರಬಾರ್ದು ಅನ್ನೋದಾದರೆ ಹೈಜೆನಿಕ್ ಪರ್ಪಸ್ ಒಂದ್ಸತಿ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಬೇಕಾದ್ರೂ ಮಿಷಿನಲ್ಲಿ ಹಾಕೊಳ್ಬೋದು. ನಿಮ್ಮಲ್ಲಿ ನನ್ನ ಆ್ಯಕ್ಟಿವ್ನೆಸ್ನ ನೋಡಿ ಕೆಲವೊಬ್ರು ಪ್ರೀತಿಯಿಂದ ಕಮೆಂಟ್ ಮಾಡ್ತಿರ್ತೀರಾ, ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಕೆಲವೊಬ್ರು ಜಲಸ್ಸಿಂದ ಕೂಡ ಕಮೆಂಟ್ ಮಾಡ್ತಿರ್ತಾರೆ, ಯಾವಾಗಲೂ ಕ್ಲೀನಿಂಗ್ ವೀಡಿಯೋಸನ್ನ ಬೇರೆ ಏನೂ ತೋರಿಸಲ್ವಾ ಅಂತ. ಸೊ ಹೋಮ್ ಮೇಕಿಂಗ್ ಈಸ್ ಎ ಪಾರ್ಟ್ ಆಫ್ ಮೈ ಲೈಫ್. ಈ ಒಂದು ಪಾರ್ಟ್ ಆಫ್ ಲೈಫ್ನ ನಾನು ಯಾವ ಥರ ಲೀಡ್ ಮಾಡ್ತೀನಿ, ಯಾವ ಥರ ಈಸಿ ಮೆಥಡ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ಮಾತ್ರನೇ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನೀವು ಯಾವಾಗಲೂ ಇದೇ ಥರ ಕ್ಲೀನ್ ಮಾಡಿ ಅಂತ ಶೇರ್ ಮಾಡಲ್ಲ. ನಾನು ಯಾವ್ಯಾವ ಕೆಲಸನ ಮಾಡ್ತಾ ಇರ್ತೀನಿ ಅದರಲ್ಲಿ ನಿಮ್ಗೇನಾದ್ರು ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಆ ಒಂದು ಇನ್ಫಾರ್ಮೇಷನ್ ಮಾತ್ರನೇ ಶೇರ್ ಮಾಡ್ತಿರ್ತೀನಿ. ನಿಮಗೆ ಕ್ಲೀನಿಂಗ್ ವಿಡಿಯೋಸ್ ಬೋರ್ ಆಗುತ್ತೆ ಅನ್ನೋದಾದರೆ ಆ ಕಂಟೆಂಟ್ನ ಸ್ಕಿಪ್ ಮಾಡಿ ಇನ್ಫಾರ್ಮೇಟಿವ್ ಅಂದರೆ ನಿಮ್ಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ನೀವು ನೋಡ್ಬೋದು. ಸುಮಾರು ಜನಕ್ಕೆ ಈ ವಿಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದ್ರಿಂದನೇ ನಾನು ಈ ಒಂದು ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರಿಗೆಲ್ಲ ಈ ಕಂಟೆಂಟ್ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ ದ ಸೆನ್ಸ್ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕಂಟೆಂಟ್ ಇಷ್ಟ ಆಗುತ್ತೆ ಅಥವಾ ನಾನೇನಾದ್ರು ಕಂಟೆಂಟಲ್ಲಿ ಚೇಂಜಸ್ ಮಾಡಬೇಕಾ ಅಂತ. ಇನ್ನು ಸುಮಾರು ಜನರಿಗೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಆ ಡಲ್ನೆಸ್ ಅನ್ನೋದು ಇರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ನಾನು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದಿದ ಕೂಡಲೇ ಬರುವಂಥದ್ದು ಟೆರೇಸ್ಗೆ ಇಲ್ಲ ಬಾಲ್ಕನಿಯಲ್ಲಿರುವಂಥ ಗಿಡಗಳಿಗೆ ನೀರು ಹಾಕುವಂಥದ್ದು, ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ನೇಚರ್ನ, ಆ ಸೌಂಡನ್ನ ಎಂಜಾಯ್ ಮಾಡೋವಂಥದ್ದು.
ಈ ಮಾರ್ನಿಂಗ್ ಸೌಂಡ್ ಇದೆ ಅಲ್ವಾ, ತುಂಬಾ ಪ್ಲೆಸೆಂಟ್ ಆಗಿರುತ್ತೆ. ಅದು ಎಂಜಾಯ್ ಮಾಡೋರಿಗೆ ಮಾತ್ರನೇ ಗೊತ್ತಾಗುತ್ತೆ. ನಮ್ಮ ಟೆರೇಸಲ್ಲಿ ಸುಮಾರಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಆ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಯಾವ ಗಿಡದಲ್ಲಿ ಹೂವು ಬಿಟ್ಟಿದೆ, ಯಾವುದು ಚೆನ್ನಾಗಿ ಚಿಗುರು ಬಂದಿದೆ, ಯಾವ ಗಿಡಕ್ಕೆ ರೋಗ ಅಂದರೆ ಪೆಸ್ಟ್ ಅಟ್ಯಾಕ್ ಆಗಿದೆ, ಅದನ್ನು ಯಾವ ಥರ ರಿಮೂವ್ ಮಾಡ್ಬೋದು, ಆ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಇದರಿಂದ ನಮ್ಮ ಬ್ರೈನು ಕೂಡ ಶಾರ್ಪ್ ಆಗ್ತಾ ಹೋಗುತ್ತೆ. ಬೆಳಗಿನ ಜಾವನೆ ಪ್ಲೆಸೆಂಟಾಗಿ ಬ್ರೈನ್ಗೂ ಕೂಡ ಕೆಲಸ ಅನ್ನೋದು ಸಿಗುತ್ತೆ, ಬಾಡಿ ಕೂಡ ಆ್ಯಕ್ಟಿವ್ ಆಗುತ್ತೆ. ಸೊ ಈ ಒಂದು ಸನ್ರೈಸ್ನ ಕೂಡ ಎಂಜಾಯ್ ಮಾಡ್ತಾ ಈ ಕೆಲಸಗಳೆಲ್ಲ ಕೂಡ ಮುಗಿಸ್ಕೊಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಹ್ಯಾಪಿನೆಸ್ ಆಫ್ ದ ಹೋಮ್. ಆರ್ಟ್ ಆಫ್ ದ ಹೋಮ್ ಕಿಚನ್ ಅಂತ ಹೇಳ್ತಾರೆ. ಹ್ಯಾಪಿನೆಸ್ ಆಫ್ ದ ಹೋಮ್ ಪೂಜಾ ರೂಮ್ ಅಂತಲೇ ಹೇಳ್ಬೋದು. ಪೂಜಾ ರೂಮಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮೈಂಡು ತುಂಬ ಕಾಮ್ ಆಗುತ್ತೆ, ತುಂಬ ಪಾಸಿಟಿವ್ ಆಗಿರುವಂಥ ಥಾಟ್ಸ್ ಬರುತ್ತೆ. ಯೂಶ್ವಲಿ ಮನೇಲಿ ದೀಪ ಹಚ್ಚಬೇಕು ಅಂದರೆ ಅದಕ್ಕಿಂತ ಮುಂಚೆ ಕೆಲವೊಂದು ಕ್ಲೀನಿಂಗ್ ಕೆಲಸಗಳನ್ನ ಡೆಫಿನೆಟ್ಲಿ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಾದರೆ ಫಸ್ಟಿಗೆ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋ ಅಂಥದ್ದು. ಸೊ ಇದರಿಂದ ಒಂದು ರೀತಿ ಕಂಟಿನ್ಯೂಸ್ ಆಗಿ ಒಂದು ಡಿಸಿಪ್ಲೈನ್ಡ್ ವೇ ಅನ್ನೋದು ಫಾಲೋ ಮಾಡ್ತೀವಿ. ಫಸ್ಟಿಗೆ ಮನೆನ ಶುಚಿಗೊಳಿಸ್ತೀವಿ, ಆಮೇಲೆ ನಮ್ಮ ದೇಹನ ಶುಚಿಗೊಳಿಸಿ ಆಮೇಲೆ ಪೂಜಾ ಮಂದಿರದಲ್ಲಿ ಮನಸ್ಫೂರ್ತಿಯಾಗಿ ಪೂಜೆ ಅನ್ನೋದು ಮಾಡೋ ಅಂಥದ್ದು. ಬೆಳಗ್ಗೆ ಸಂಜೆ ಪೂಜೆ ಮಾಡೋದ್ರಿಂದ, ಮೇಯ್ನಾಗಿ ದೀಪನ ಹಚ್ಚೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಪಾಸಿಟಿವ್ ವೈಬ್ರೇಷನ್ಸ್ ಅಂದರೆ ಏನು, ಅದನ್ನು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋ ಡೀಟೇಲ್ ವಿಡಿಯೋನ ಈಗಾಗಲೇ ಲಾಂಗ್ ಬ್ಯಾಕ್ ಆಗೋ ಒಂದ್ಸತಿ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಆ ವಿಡಿಯೋ ಲಿಂಕ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಚೆಕ್ ಮಾಡಿ. ಅಬ್ಸರ್ವ್ ಮಾಡಿದ್ರಲ್ಲ ನನ್ನ ಹ್ಯಾಪಿ ಹೋಮ್ ಮೇಕಿಂಗ್ ಹ್ಯಾಬಿಟ್ಸ್ ಯಾವ ಥರ ಇರುತ್ತೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.